ನಮಸ್ತೆ ವಿದ್ಯಾರ್ಥಿಗಳೇ ಹಾಗೂ ಮಕ್ಕಳೇ. ಹಿಂದಿನ ಒಂದು ವಿಡಿಯೋನಲ್ಲಿ ನಿಮಗೆ 31 ಪ್ರಶ್ನೆಗಳಿಗೆ ಒಂದು ಸರಳವಾದ ಒಂದು ಪುಟ್ಟ ಮುಖ್ಯಾಂಶದ ಥರ ಒಂದು ಉತ್ತರಗಳ ಜೊತೆಗೆ ಒಂದು ವಿಷಯ ಮಾಹಿತಿಯನ್ನು ನಿಮಗೆ ಮಾಡಿಕೊಟ್ಟಿದ್ದೆ. ಈ ರೀತಿ ಮಾಹಿತಿ ಆಗಾಗ ಕೊಡ್ತಾ ಇರೋದು ಏನಕ್ಕೆ ಅಂದರೆ, ಪರೀಕ್ಷೆ ಹತ್ತಿರ ಬಂದಾಗ ಮಕ್ಕಳು ತಡ್ಕಾಡ್ತಾ ಇರ್ತವೆ. ಬಹುಶಃ ಇದರಲ್ಲೇನಾದರೂ ಹೊಸದಾಗಿ ನಿಮಗೆ ಸಿಕ್ಕಿದ್ರೆ ಇದು ನಿಮ್ಮ ಪರೀಕ್ಷೆಗೆ ಉಪಯೋಗಕ್ಕೆ ಬರಬಹುದು ಅನ್ನೋ ಉದ್ದೇಶದಿಂದ ನಾನು ಈ ವಿಡಿಯೋಗಳನ್ನ ಮಾಡ್ತಾ ಇರ್ತೀನಿ. ನೀವು ದಯವಿಟ್ಟು ಇದನ್ನು ನೀವು ಗಮನದಲ್ಲಿಟ್ಕೊಂಡು ಇದನ್ನು ಒಂದು ಅಭ್ಯಾಸ ಮಾಡಿ ಸಾಮರ್ಥ್ಯವನ್ನು ಬೆಳೆಸ್ಕೊಂಡು ಯಾವುದೇ ಪರೀಕ್ಷೆಯಾಗಲಿ ಜೀವನದಲ್ಲಿ ಒಂದು ವೃತ್ತಿಗೆ ಸಂಬಂಧಪಟ್ಟ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗಳೇ ಆಗಲಿ ಅಥವಾ ನಿಮ್ಮ ಒಂದು ಓದ್ತಾ ಇದ್ದಾಗ ಆ ಒಂದು ಇದರಲ್ಲಿ ವ್ಯಾಕರಣದಲ್ಲಿ ಬರುವಂತಹ ಒಂದು ಪ್ರಶ್ನೆ ಏನೇ ಆಗಲಿ ಅದಕ್ಕೆ ಉತ್ತರ ಕೊಡೋದಕ್ಕೆ ಸಮರ್ಥರಾಗಿ ಅದನ್ನು ಅಭ್ಯಾಸ ಮಾಡಿ ಒಂದು ವಿಷಯದ ಒಂದು ಇದನ್ನು ಒಂದು ಆಳವಾದ ಒಂದು ಅರಿವನ್ನು ಮೂಡಿಸ್ಕೊಂಡು ಜ್ಞಾನವನ್ನು ಬೆಳೆಸ್ಕೊಳ್ಳಿ ಅಂತ ಈ ರೀತಿ ನಾನು ಪ್ರಯತ್ನ ಮಾಡ್ತಾ ಇದ್ದೀನಿ. ಆದಷ್ಟು ವಿದ್ಯಾರ್ಥಿಗಳು ಕನ್ನಡದ ಒಂದು ಎಲ್ಲ ವ್ಯಾಕರಣದಲ್ಲಾಗಲಿ ಕನ್ನಡದ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ತಿಳಿದಿಟ್ಕೊಳ್ಳಿ ಅಂತ ನನ್ನ ಆಸೆ. ಹೆಚ್ಚು ಮಾಹಿತಿ, ಹೆಚ್ಚು ವಿಷಯ ಕನ್ನಡದ ಜ್ಞಾನವನ್ನು ಬೆಳೆಸ್ಕೊಳ್ಳಿ ಅಂತ ನಾನು ವಿದ್ಯಾರ್ಥಿಗಳಲ್ಲಿ ಬೇಡ್ಕೊಳ್ತಾ ಇದ್ದೀನಿ. ಇವತ್ತು 32ನೇ ಪ್ರಶ್ನೆಯಿಂದ ನಿಮಗೆ ಮತ್ತೆ ಇಲ್ಲಿ ಸಂಕ್ಷಿಪ್ತವಾದ ಉತ್ತರಗಳನ್ನು ಕೊಡ್ತಾ ನಿಮಗೆ ಹೇಳ್ತಾ ಇದ್ದೀನಿ. ನೋಡಿ, 32ನೇ ಪ್ರಶ್ನೆ ಈ ರೀತಿ ಇದೆ. ವೀರೇಶ ಚರಿತೆಯ ಕರ್ತೃ ಯಾರು ಅಂದರೆ ರಾಘವಾಂಕ. ಹೊನ್ನಮ್ಮ ಈ ಅರಸರ ಆಶ್ರಯದಲ್ಲಿದ್ದಳು. ಯಾರು? ಚಿಕ್ಕದೇವರಾಯ ಎಂಬ ಅರಸರ ಆಶ್ರಯದಲ್ಲಿ ಇದ್ಲು ಹೊನ್ನಮ್ಮ ಅನ್ನೋರು. ಸಾಂಗತ್ಯದ ಕವಿ ಯಾರು ಅಂದರೆ ರತ್ನಾಕರ ವರ್ಣಿ. ಆಮೇಲೆ ಸಾಂಗತ್ಯಕ್ಕೆ ಪಾದಗಳು ಎಷ್ಟು ಅಂದರೆ 4. ಭೋಗಷಟ್ಪದಿಯ ಕಿರಿಯ ಚರಣದ ಮಾತ್ರಾ ಸಂಖ್ಯೆ ಅಂದರೆ 12 ಇರ್ತವೆ. ನಜಭಜ ಜಂಜರಂ ಎಂಬ ಲಕ್ಷಣವಿರುವ ವೃತ್ತ ಯಾವುದು ಅಂದರೆ ಚಂಪಕ ವೃತ್ತ. ಕಾವ್ಯಂ ಗ್ರಾಹಂ ಅಲಂಕಾರ ರಚಿಸಿದವರು ವಾಮನ. ಮಹಾಛಂದಸ್ಸನ್ನು ಮೊದಲು ಬಳಸಿದವರು ಕುವೆಂಪು ಅವರು. ನವ್ಯಕಾವ್ಯದ ಪ್ರವರ್ತಕರು ಅಡಿಗ. ಕರ್ನಾಟಕ ಭಾರತ ಕಥಾಮಂಜರಿ ಈ ಗ್ರಂಥ ರಚಿಸಿದವರು ಕುಮಾರ ವ್ಯಾಸ. ವಿಶೇಷಣ ಎಂದರೆ ಗುಣವಾಚಕ. ವರ್ಮನ ಕೃತಿ ಹರಿವಂಶ. ಪೊನ್ನ ಆಶ್ರಯದಾತ ಮುಮ್ಮಡಿ ಕೃಷ್ಣ. ಕಳಚೂರಿಯ ರಾಜರಲ್ಲಿ ಮಂತ್ರಿಯಾಗಿದ್ದವರು ಬಸವಣ್ಣ. ಅಂಡಯ್ಯನ ಕಾವ್ಯದ ಹೆಸರು ಕಬ್ಬಿಗರ ಕಾವ್ಯ. ದಾಸ ಸಾಹಿತ್ಯದ ಸುಗ್ಗಿಕಾಲ 15ನೇ ಶತಮಾನ. ಕೀರ್ತನೆಗಳ ಸಾಹಿತ್ಯ ರೂಪ ಹಾಡು. ಚಂಪು ಸಾಹಿತ್ಯವ ವೈಭವದ ಕಾಲ 10ನೇ ಶತಮಾನ. ಮುದ್ರಾ ಮಂಜೂಷದ ವಸ್ತು ಚಾಣಕ್ಯನ ಸೇಡು. ಖ್ಯಾತ ಕರ್ನಾಟಕ ವೃತ್ತಗಳ ಸಂಖ್ಯೆ 6. ಉದ್ದಂಡ ಷಟ್ಪದಿಯ ಕಿರಿಯ ಚರಣದಲ್ಲಿ ಇರುವ ಮಾತ್ರೆಗಳು 30. 52 ಪ್ರಶ್ನೆಗಳು ಇಲ್ಲಿದೆ. ಮುಂದಿಂದು 53ನೇ ಪ್ರಶ್ನೆಗಳು ಹೀಗಿದೆ. 53ನೇ ಪ್ರಶ್ನೆ. ಕುಮಾರವ್ಯಾಸ ಭಾರತದ ಷಟ್ಪದಿ ಭಾಮಿನಿ. ಭರಂ ನಭಂ ಭುರ ಲಘುಗುರು ಎಂಬ ಲಕ್ಷಣವಿರುವ ವೃತ್ತ 30 ಅಕ್ಷರಗಳು ಇದರಲ್ಲಿರ್ತವೆ. ಅದು ಉತ್ಪಲಮಾಲೆ ಅಂತ ಹೇಳ್ತೀವಿ. ಶಿವೇಶ ರಕ್ತರಿಯೇ ಎಂದರೆ ಅಶುಭವನ್ನು ನಿವಾರಿಸುವುದು. ಕೇಶರಾಜನಿಗೆ ಆಶ್ರಯ ನೀಡಿದ ರಾಜ ಮನತನ ಯಾವುದಪ್ಪ ಅಂದರೆ ಯಾದವ ರಾಜ ಮನತನ. ಮೇಘ ಸಂದೇಶ ಬರೆದವರು ಕಾಳಿದಾಸ. ಕುವೆಂಪುರವರ ಗ್ರಂಥ ಅಮಲನ ಕಥೆ. ಬೆಳ್ಳಿ ಮೋಡದ ಕರ್ತೃ ತ್ರಿವೇಣಿ. ಕರ್ನಾಟಕ ಎಂಬ ಶಬ್ದ ಉಲ್ಲೇಖವಿರುವ ಕೃತಿ ಮಹಾಭಾರತ. ಕನ್ನಡ ಪ್ರಸಿದ್ಧವಾದ ತ್ರಿಪದಿ ಶಾಸನ ಕಪ್ಪೆ ಆರ್ಯಭಟ್ಟನ ಶಾಸನ. ಪಂಚತಂತ್ರ ಬರೆದವರು
ದುರ್ಗಸಿಂಹ. ಕನ್ನಡ ಸಾಹಿತ್ಯ ಪರಿಷತ್ತು ಸ್ಥಾಪನೆಯಾದ ವರ್ಷ 1915. ದಾಸ್ ಕ್ಯಾಪಿಟಲ್ ಗ್ರಂಥ ಬರೆದವರು ಕಾರ್ಲ್ ಮಾರ್ಕ್ಸ್. ಸಾಹಿತ್ಯ ರಂಗದಲ್ಲಿ ಭಾರತದಲ್ಲಿ ಕೊಡುವ ಅತ್ಯುನ್ನತ ಪ್ರಶಸ್ತಿ ಜ್ಞಾನಪೀಠ. ಡಾಕ್ಟರ್ ಶಿವರಾಮ್ ಕಾರಂತರ ಚೋಮ್ಮನದುಡಿ ಚಲನಚಿತ್ರವನ್ನಾಗಿ ಪಡೆದ ಪ್ರಶಸ್ತಿ ಯಾವುದಪ್ಪ ಅಂದರೆ ಸ್ವರ್ಣ ಕಮಲ. ಬೆಂಗಳೂರು ವಿಶ್ವವಿದ್ಯಾಲಯ ಸ್ಥಾಪನೆಯಾದ ವರ್ಷ 1964. ವಿದೇಶಿ ಭಾಷೆಗಳಲ್ಲಿ ಹೆಚ್ಚು ಭಾಷಾಂತರವಾದ ಕೃತಿ ಭಗವದ್ಗೀತೆ. ಅಮರ ಸಿಂಹ ಪ್ರಸಿದ್ಧ ಕೃತಿ ಅಮರಕೋಶ. ಭಾರತದ ಶೇಕ್ಸ್ಪಿಯರ್ ಕವಿರತ್ನ ಕಾಳಿದಾಸ. ಇದು 70 ಪ್ರಶ್ನೆಗಳಿಗೆ, ಇಲ್ಲಿಯವರೆಗೂ 70, ಹಿಂದಿಂದು 31, ಇವತ್ತಿಂದು ಸೇರಿಸಿದ್ರೆ 70 ಪ್ರಶ್ನೆಗಳಾಗ್ತವೆ. ಇದರಲ್ಲಿ ನಿಮ್ಗೆ ಯಾವ್ದಾದ್ರು ಒಂದು ಹೊಸದು ಇರಬಹುದು, ಇಲ್ಲಿವರೆಗೂ ನಿಮ್ಗೆ ಸಿಗದೇ ಇರೋಂಥ ಉತ್ತರಗಳು ಇದರಲ್ಲಿ ಸಿಕ್ಕಿರ್ಬೋದು. ಇದನ್ನೆಲ್ಲ ಅಭ್ಯಾಸ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು ವಿದ್ಯಾರ್ಥಿಗಳೇ, ಮಕ್ಕಳೇ.